1 ವರ್ಷ ಅಲ್ಲ 2 ವರ್ಷ ಅಲ್ಲ ಸರ್, 18 ವರ್ಷದಿಂದ ನಮ್ಮ ಹೊಟ್ಟೆಲಿರೋದು ಈ ನೋವು. ಯಾಕಂದರೆ ಅವ್ನು ನಮ್ಮವರು, ಒಂದು ಬಾಲು, ಒಂದು ಸಿಕ್ಸು, ಒಂದು ರನ್ನು ಹೊಡೆದವಂದ್ರೆ ನಮ್ಮವನೇ. 11 ಜನ ಟೀಮ್ ಹೆಂಗೆ ಕಟ್ಟಿದ್ವೋ ಆ ಟೀಮ್ ಏನಂತ ತೋರಿಸ್ತೀವಿ. ಒಬ್ಬ ಬಂತು ಗೆಲ್ಸೋದಲ್ಲ. 11 ಜನ ಏನು ಪರ್ಫಾರ್ಮೆನ್ಸು, 11 ಪರ್ಫಾರ್ಮೆನ್ಸ್ ತೋರಿಸಿ ಅದೇ ಟೀಮ್. ನೀವೇನು ಇಷ್ಟು ವರ್ಷ 5 ಕಪ್ಪು ಅಂದರೆ ಒಬ್ಬನಿಂದ ಬಂದಿಲ್ಲ ಗುರು. ಬರಬೇಕು, 11 ಜನನೂ ಆಡಬೇಕು. ಇವತ್ತು ನಮ್ಮವ್ರು ತೋರಿಸ್ಕೊಟ್ರು, ಒಬ್ಬ ಆಡಿಲ್ಲ. ಮೊದಲನೇಗೆ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಫಸ್ಟು ನಮ್ಮ ಲಾಯಾಲಿಟಿ ಬಗ್ಗೆ ಹೇಳ್ತೀನಿ ಬ್ರದರ್. ಯಾಕಂದರೆ ನೋಡಿ, CSKನವರು ಒಂದು ಸೀಸನಲ್ಲಿ ಒಂದು 4 ಮ್ಯಾಚ್ ಕ್ಲಿಯರಾಗಿ ಆಡಿಲ್ಲ ಅಂತ ಅವ್ರ ಸ್ವಂತ ಫ್ಯಾನ್ಸ್ ಅವ್ರನ್ನ ಬಿಟ್ಕೊಟ್ಟವ್ರೆ. ಧೋನಿ ಬಗ್ಗೆ ಏನು ಹೇಳವ್ರೆ, ಧೋನಿ ರಿಟೈರ್ಮೆಂಟ್ ಕೊಡೋಕ್ಕೆ ಹೇಳಿ ಯಂಗ್ಸ್ಟರ್ಗೆ ಚಾನ್ಸ್ ಕೊಡಿ ಅಂತ ಹೇಳವ್ರೆ. 18 ವರ್ಷದಿಂದ ಇವಾಗ ತನಕ ವಿರಾಟ್ ಕೊಹ್ಲಿನ ಯಾವುದೇ ಕಾರಣಕ್ಕೂ ಬಿಟ್ಕೊಟ್ಟಿಲ್ಲ. RCBಯಲ್ಲಿ ಯಾರೇ ಹೊಸದಾಗಿ ಬಂದ್ರೂ ಅವ್ರನ್ನ ಮೆಚ್ಕೊಂಡೇ ಇದ್ದೀವಿ. RCB ಅಂದರೆ ಲಾಯಾಲಿಟಿ ಸರ್. ಇವಾಗ ನಾವು ಸೋತಿದ್ರು ನಾವೇನು ಹೇಳ್ತಾಯಿದ್ರು ಗೊತ್ತಾ, RCBನೇ ಅಂತ ಹೇಳ್ತಾಯಿದ್ರಿ. ಯಾವತ್ತು RCBನ ಮಾತ್ರ ಯಾವುದೇ ಕಾರಣಕ್ಕೂ ಬಿಟ್ಕೊಡೋದು ಇಲ್ಲ. ನಮ್ಮ ಕಪ್ಪು ಇದು ಸೆಕೆಂಡ್ರಿ ಸರ್. ಅದು ಅವ್ರು ಏನಾದರೂ ಟ್ರಾಲ್ ಮಾಡ್ಕೊಳ್ಳಿ. ನಮ್ಮ ಥರ ನಿಯತ್ತಾಗಿ ಇರೋ ಫ್ರ್ಯಾಂಚೈಸು ಇಡೀ ಕ್ರಿಕೆಟಲ್ಲ, ಇಡೀ ಸ್ಪೋರ್ಟ್ಸಲ್ಲೇ ಹೇಳ್ತಾ ಇದ್ದೀನಿ, ಇಡೀ ಫುಲ್ ವರ್ಲ್ಡಲ್ಲೇ ನಮ್ಮ ಥರ ನಿಯತ್ ಫ್ರಾಂಚೈಸು ಯಾವುದೂ ಇಲ್ಲ. ಲಾಲಿಪಾಪ್ ಅಂತ ಹೇಳ್ತಾರೆ, ಆದರೆ ಏನಕ್ಕೂ ವರ್ಕ್ ಆಗಲ್ಲ. ಇದು 7 ರೂಪೀಸ್ ಲಾಲಿಪಾಪ್ ಅವ್ರಿಗೆ ಕೊಡಬೇಕು. ನೀನು ಯಾವ ಹೋಟ್ಲಲ್ಲಿ ಇದೆಯಾ? ನಾನು ಬರ್ತೀನಿ. ಚೀಕಾ ಬದ್ರಿನಾಥ್, ನಿಮ್ಗೆಲ್ಲ ನಾಲೆಜ್ ಇದೆಯಾ? ಒಂದ್ ನಿಮಿಷ. ಬದ್ರಿನಾಥ್ ನಮ್ಮ ಟೀಮ್ನಲ್ಲಿ ವಾಟರ್ ಬಾಟಲ್ ಬಾಯ್, ಮಾತಾಡ್ತಾರೆ. ಅವನು ವಾಟರ್ ಬಾಟಲ್ ಬಾಯ್ ಬದ್ರಿನಾಥ್. ಕನ್ನಡದಲ್ಲಿ ಮಾತಾಡ್ತೀನಿ ಸ್ಪಷ್ಟ. ಕೊಹ್ಲಿ ಆಡಿದ ಹೊಡೆದಿಲ್ಲ ಸೆಂಚುರಿ, ಬದ್ರಿನಾಥ್ ಅಷ್ಟು ಮ್ಯಾಚ್ ಆಡಿಲ್ಲ. ಅವನು ನಮ್ಮ ಬಗ್ಗೆ ಇದನ್ ಮಾಡ್ತಾನೆ. ಬ್ರದರ್, ಒಂದ್ ಮಾತು ಹೇಳ್ತೀನಿ, ವಿರಾಟ್ ಕೊಹ್ಲಿ ಪಾಕಿಸ್ತಾನ ಮೇಲೆ ಗೆಲ್ಸ್ಕೊಟ್ಟಿರೋ ಅಷ್ಟು ಮ್ಯಾಚ್ ಯಾವ ಹೇಳಿ ಬ್ರೋ. ಇವಾಗ ಪಾಕಿಸ್ತಾನ ಮೇಲೆ ಕೊಹ್ಲಿ ಗೆಲ್ಸ್ಕೊಟ್ಟಿರೋ ಅಷ್ಟು ಮ್ಯಾಚ್ ಯಾರು ಗೆಲ್ಸ್ಕೊಟ್ಟಿದ್ದಾರೆ ಅದನ್ನ ಆದ್ಮೇಲೆ ಅವ್ರಿಗೆ ಮಾತಾಡಕ್ ಹೇಳಿ ಅಂತ ಹೇಳಿ ಬ್ರದರ್. ಯಾರೇ ಆಗ್ಲಿ ಅದು ಅಂಬಾಟಿ ರೈಡ್ನ ಅವ್ರು ಇರಪ್ಪ ಅವನು ಸಾಂಸ್ಕೃತಿಕ ನಮಗೆ ಇದು ಆಪೋನೆಂಟ್ ಅಂದರೆ ಚೆನ್ನೈ. ಸಾಂಸ್ಕೃತಿಕ ಕನ್ನಡಕ್ಕೆ ಅವಮಾನ ಮಾಡ್ತಾರೆ ಅವರು. ಯಾವತ್ತು ಚೆನ್ನೈಯವ್ರು ಬಂದು ತಮಿಳ್ನಾಡವರು ಬದ್ಧ ವೈರಿ ಅಂದರೆ ಕರ್ನಾಟಕದವ್ರಿಗೆ ನಾವು ವಾಪಸ್ ಕೊಡೋದು ಯಾರು ಹೇಳು? ಇಡೀ ಇಂಡಿಯಾದಲ್ಲಿ ತಮಿಳ್ನಾಡವ್ರಿಗೆ ವಾಪಸ್ ಕೊಡೋದೇ ಕರ್ನಾಟಕದವರು. ನಾವು ಸಾಂಸ್ಕೃತಿಕ ಬದ್ಧ ವೈರಿಗಳು ಚೆನ್ನೈಗೆ, ತಮಿಳ್ನಾಡಿಗೆ. ನಾವು ಸಾಂಸ್ಕೃತಿಕ ಬದ್ಧ ವೈರಿಗಳು. ಅವರು ನಮ್ಮ ಮುಂದೆ ನಿಲ್ಬೇಕಂದ್ರೆ ಇನ್ಮೇಲೆ 5 ಕಪ್ ಅಂತಲ್ಲ, ಇನ್ಮೇಲಿಂದ ಸಂಸ್ಕೃತಿ ಬಗ್ಗೆ ಒಂದೊಂದು ಬರಲಿ. ನಾವು ಮಾತಾಡ್ತೀವಿ, ಚೋಳ ಪಾಂಡ್ಯ ಅಂತೆಲ್ಲ ಮಾತಾಡೋದಿಲ್ಲ. ನಾವು ಇಮ್ಮಡಿ ಪುಲಕೇಶ್ ಮಚ್ಚ ಇಲ್ಲಿ ಮಚ್ಚ ಇಮ್ಮಡಿ ಪುಲಕೇಶ್ ಗೊತ್ತಾ ನಿಂಗೆ? ಇಮ್ಮಡಿ ಪುಲಕೇಶಿಗೆ ಜೈ. ರಾಜ ಬಗ್ಗೆ ಮಾತಾಡ್ತಾ ಇದೀವಿ ನಾವು. ಪಾಂಡ್ಯ ಚೋಳ ಅಲ್ಲ, ಚೋಳ ಧೋನಿ ಜಡೇಜಾ ಏನಿಲ್ಲ. ಕಿಂಗ್ ಅಂದ್ರೆ ವಿರಾಟ್ ಕೊಹ್ಲಿ. ಇನ್ನೊಂದು ಹೇಳು ಅಷ್ಟೇ. ಇನ್ನೊಂದು ಹೇಳು ಪೆಪ್ಪರ್ಸ್ ಹೊಡೆದ್ಬಿಟ್ಟಿರಲ್ಲ ಅಷ್ಟೇ. ಇಮ್ಮಡಿ ಪುಲಕೇಶಿಗೆ ಸರ್ ಹಿಡ್ಕೊ ಸರ್. ನಾವು ಸರ್ 1 ವರ್ಷ ಅಲ್ಲ 2 ವರ್ಷ ಅಲ್ಲ ಸರ್, 18 ವರ್ಷದಿಂದ ನಮ್ಮ ಹೊಟ್ಟೆಲಿರೋದು ಈ ನೋವು. 18 ವರ್ಷದಿಂದ ಟೀಮ್ ಇಲ್ಲ, ಮ್ಯಾನೇಜ್ಮೆಂಟ್ ಇಲ್ಲ. 18 ವರ್ಷದಿಂದ ನಾವು ಕಾಯ್ತಿರೋದು. 18 ವರ್ಷದಿಂದ ಈ ವರ್ಷ ಬರುತ್ತೆ ಗೆಲ್ಲುತ್ತೆ ಅಂತ ನಾವು ಬಂದಿರೋದು.
1 ವರ್ಷ 2 ವರ್ಷ ಅಲ್ಲ, 18 ವರ್ಷದಿಂದ ಬಡ್ಕೊಂಡಿದ್ದೀವಿ. ಇವತ್ತು ಈ ಮ್ಯಾನೇಜ್ಮೆಂಟ್ಗೆ, ಚೆನ್ನೈ ಮ್ಯಾನೇಜ್ಮೆಂಟ್ಗೆ ಗೊತ್ತಾಗ್ತಿದೆ, ಒಬ್ಬರಿಂದ ಇಬ್ಬರಿಂದ ಟೀಮ್ ಅಲ್ಲ, 11 ಜನದಿಂದ ಟೀಮು. 11 ಜನ ಬೇಕು. ಕೊಹ್ಲಿ ಬಂದರು, ನಮ್ಮ ABD ಬಂದರು, ನಮ್ಮ ಗೇಲ್ ಬಂದರು, ನಮ್ಗೆ ಅವರಲ್ಲ ಬಂದರು, ಹೊಡೆದ್ರು. ನಾವು ಇವತ್ತು ನಮ್ಮ ಟೀಮಿಂದ ಆಡ್ಬಿಟ್ಟು ನಮ್ಮನ್ನು ತಿಂದೋಗಿ ನಾವು ಬಿಟ್ಕೊಟ್ಟಿಲ್ಲ. ಬೇರೆ ಟೀಮ್ಗೆ ಹೋದ್ರು, ನಮ್ಮವನಪ್ಪ ಅಂತ ಹೇಳಿದ್ವಿ, ಬೇರೆಯವನಂತ ಹೇಳಕ್ಕೆ ಹೋಗಿಲ್ಲ. ಯಾಕಂದರೆ ಅವ್ನು ನಮ್ಮವರು. 1 ಬಾಲು, 1 ಸಿಕ್ಸು, 1 ರನ್ನು ಹೊಡೆದವಂದ್ರೆ ನಮ್ಮವನೇ. ಯಾಕೆ ಗೊತ್ತಾ, 1 ಮ್ಯಾಚ್ 2 ಮ್ಯಾಚ್ ಹೋದ ತಕ್ಷಣ ನಮ್ಮವ್ರೆ, ನಮ್ಮ ಟೀಮಲ್ಲ ಅಂತ ಬಿಟ್ಟುಕೊಡೋ ನನ್ನ ಮಕ್ಕಳಲ್ಲ. ತಪ್ಪಿಗೆ ತಿಳ್ಕೊಬೇಡಿ, ಒಂದು ಟೀಮಲ್ಲ. ನಮ್ದೇನು ಗೊತ್ತಾ, ಏನಿದು ರಾಯಲ್ ಆಗೇ ಇರ್ತೀವಿ, ರಾಯಲ್ ಆಗೇ ಗೆಲ್ಲಿಸ್ತೀವಿ, ರಾಯಲ್ ಆಗೇ ಇರ್ತೀವಿ. ಇವತ್ತು ನಮ್ಮ ಎಲ್ಲ ಟೀಮು ಮ್ಯಾನೇಜ್ಮೆಂಟ್ಗೆ ಗೊತ್ತಾಗುತ್ತೆ, ಎಲ್ಲ ಟೀಮ್ ಮ್ಯಾನೇಜ್ ಹೊಂಟೈತೆ. 11 ಜನ ಟೀಮ್ ಬೇಕು, ಟೀಮ್ ಅಂದರೆ ಹೆಂಗೆ ಕಟ್ಟಬೇಕಂತ ಇವತ್ತು ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ವರ್ಷ ಬರಲಿ. ಈ ವರ್ಷ ಓಡಿಸಿದ್ದೀವಿ, ಟೀಮ್ ಕಟ್ಕೊಂಡು ನೆಕ್ಸ್ಟ್ ವರ್ಷ ಬರಲಿ. ಇದೇ ಟೀಮ್ ಇನ್ನೊಂದು ಸ್ಟ್ರಾಂಗಾಗಿ ಬರಲಿ. ನಾವು ಹೊಡೆದು ಫೈಟ್ ಮಾಡಿ ತೋರಿಸ್ತೀವಿ. 11 ಜನ ಟೀಮ್ ಹೆಂಗೆ ಕಟ್ಟಿದ್ವೋ ಆ ಟೀಮ್ ಏನಂತ ತೋರಿಸ್ತೀವಿ. ಒಬ್ಬ ಬಂತು ಗೆಲ್ಸೋದಲ್ಲ. 11 ಜನ ಏನು ಪರ್ಫಾರ್ಮೆನ್ಸು, 11 ಪರ್ಫಾರ್ಮೆನ್ಸ್ ತೋರಿಸಿ ಅದೇ ಟೀಮ್. ನೀವೇನು ಇಷ್ಟು ವರ್ಷ 5 ಕಪ್ಪು ಅಂದರೆ ಒಬ್ಬನಿಂದ ಬಂದಿಲ್ಲ ಗುರು. ಬರಬೇಕು, 11 ಜನನೂ ಆಡಬೇಕು. ಇವತ್ತು ನಮ್ಮವ್ರು ತೋರಿಸ್ಕೊಟ್ರು, ಒಬ್ಬ ಆಡಿಲ್ಲ. ನಾವು ಫಿಕ್ಸಿಂಗ್ ಅಂತೂ ಬರಲ್ಲ. 2 ವರ್ಷ ಬ್ಯಾನ್ ಅಂತೂ ಆಗಲ್ಲ. ನಾವು ಇನ್ನು ಹೇಳ್ತಿಲ್ವಾ, ಬ್ಯಾನ್ ಅಂತೂ ಆಗಲ್ಲ, ಬ್ಯಾನ್ ಆಗೋದು ಇಲ್ಲ. ಯಾಕಂದರೆ ಈ ವರ್ಷ ಬಿಟ್ಟರೆ ಇನ್ನೊಂದು ವರ್ಷ ಬಂದೇ ಬರ್ತೀವಿ, ಗೆದ್ದೇ ಗೆಲ್ತೀವಿ. ಈ ವರ್ಷ ಬಿಟ್ಟರು 10 ವರ್ಷ ಬಿಟ್ಟರು 60 ವರ್ಷ ಬಿಟ್ಟರು ಗೆಲ್ತೀವಿ. ಏನು ಗೊತ್ತಾ, ನಿಯತ್ತು, ಲಾಯಲ್ಟಿ ಅನ್ನೋದಕ್ಕೆ ನಾವೇ ಪ್ರೂಫು. ಯಾಕೊತ್ತಾ, ಗೆದ್ರು ಸೋತ್ರು ಇವತ್ತಂಗ ಬಿಟ್ಕೊಡಲ್ಲ, ನಾವು ಸತ್ರು ಬಿಟ್ಕೊಡಲ್ಲ. ಜೈ RCB. CSK ಔಟ್ ಆಫ್ IPL ಸೀಸನ್. ಚೆನ್ನೈ ಬೇಡ, ಏನು ಬ್ರೋ, ಎಲ್ಲ ಆಡ್ಬೇಕು ಬ್ರೋ. ಇವನು ಧೋನಿ ಮಾತ್ರ ಅಂಕಲ್ 43 ವಯಸ್ಸು, ಕೀಪರ್ ಹಿಡಕ್ಕೆ ಬರಲ್ಲ, ಬಾಲ್ ಮಿಸ್ ಮಾಡುತ್ತೆ. ಏನಕ್ಕೆ ನಮ್ಮನ್ನು ಹೋಗು, ಯಂಗ್ಸ್ಟರ್ಗೆಲ್ಲ ಚಾನ್ಸ್ ಕೊಡು. ಕಿಂಗು ವಿರಾಟ್ ಕೊಹ್ಲಿ, ಬೆಂಗಳೂರಿಗೆಲ್ಲ ಒಬ್ಬನೇ ಕಿಂಗು ವಿರಾಟ್ ಕೊಹ್ಲಿ. ನಿಂಗೆ ಡೌಟ್ ಆಯ್ತಾ ಅಮ್ಮ, ಬಾ ತೋರಿಸ್ತೀವಿ ನಾವೇನಂತ. ವಿರಾಟ್ ಕೊಹ್ಲಿನೇ ಅಷ್ಟೇ ಕಿಂಗು, ಏನು ಇಲ್ಲ ಬ್ರೋ. ಇದು ಏನಾದರೂ ಅಮ್ಮ ಹೈಲೈಟ್ ಆಗಿ ಯಾರಾದರೂ ನಾನು ಹಂಗೆ ಹಿಂಗೆ ಅಂತ ಬಂದರೆ KR ವಿಜಯಪುರ ಮ್ಯಾಚು ಹೇಗಿತ್ತು? ನಮ್ಮ ಬದ್ಧ ವೈರಿಗಳು ಬ್ರೋ ಮೇಲೆ ಇವತ್ತು ಗೆದ್ದಿದ್ದೀವಿ, ಅದು ಅಮೇಝಿಂಗ್ ಬ್ರೋ. ಆಲ್ವೇಸ್ ಎಕ್ಸ್ಪೆಕ್ಟೆಡ್. ನಾವು RCB ಗೆಲ್ಲೇಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡೇ ಬರ್ತೀವಿ. ಸೊ ಆ ಎಕ್ಸ್ಪೆಕ್ಟೇಷನ್ನ ಫುಲ್ಫಿಲ್ ಮಾಡಿದ್ದಾರೆ. ಸೊ ಫುಲ್ ಹ್ಯಾಪಿ ಬ್ರೋ ಬಿಕಾಸ್ ಆಫ್ ದಿಸ್ ಸೀಸನ್ ಅಷ್ಟೇ ಬ್ರೋ. ಆ್ಯಂಡ್ ಒನ್ ಮೋರ್ ಥಿಂಗ್, 18 years ವಾಟ್ ವಿ ಆರ್ ಲೂಸಿಂಗ್ ದಿ ಕಪ್, ಅದು ಇಟ್ಸ್ ಓಕೆ ಬ್ರೋ. ಬಟ್ ದ ಥಿಂಗ್ ಇಸ್ CSK ಅವರು, ದೋಸ್ ಪೀಪಲ್ ವಿಲ್ ಬಿ ಲೈಕ್ 4-5 ಮ್ಯಾಚಸ್ ಕಂಟಿನ್ಯೂ ಲೂಸ್ ಆಗಿಬಿಟ್ರೆ ಧೋನಿ ಬೇಕಾ, ಧೋನಿ ಯಾಕೆ, ಯಂಗ್ಸ್ಟರ್ಸ್ಗೆ ಕೊಡಿ ಅಂತ. ಬಟ್ ಆ್ಯಸ್ ಅ ಇಂಡಿಯನ್ ಕ್ಯಾಪ್ಟನ್ ಐ ಲೈಕ್ ಹಿಮ್ ವೆರಿ ಮಚ್ ಬಿಕಾಸ್ ಈಸ್ ಎ ಇಂಡಿಯನ್ ಕ್ಯಾಪ್ಟನ್. ಇನ್ ಎಲ್ಲೋ ಜೆರ್ಸಿ ವಿಲ್ ಬಿ ಅ ಆಪೋನೆಂಟ್, ಬಟ್ ದ ಥಿಂಗ್ ಇಸ್ ನೋ ಪ್ರಾಬ್ಲಮ್. ಬಟ್ ವಿ ಲವ್ ಧೋನಿ. ಬಟ್ RCB ಅಂದರೆ ಕಿಂಗ್ ಕೊಹ್ಲಿ ಈಸ್ ಆಲ್ವೇಸ್ ಕಿಂಗ್ ಕೊಹ್ಲಿ ಬ್ರೋ. RCB ಅಂದರೆ RCBನೇ. ವಿ ಲಿವ್ ಹಿಯರ್, ವಿ ಡ್ರಿಂಕ್ ಹಿಯರ್, ವಿ ವಾಟ್ ಎವರ್ ಇಟ್ ಈಸ್, ವಿ ಲಿವ್ ಹಿಯರ್ ಬ್ರೋ. ಸೊ ಅದು ನಮಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ RCB ಅಂದರೆ ನಮಗೆ ಪ್ರಾಣ ಬ್ರೋ. ಈ ಸೀಸನ್ ಬಂದಾಗ ತುಂಬ ಖುಷಿ ಆಯಿತು. ಸಾಲ್ಟ್ ಆಗಿರಲಿ, ಲಿವಿಂಗ್ಸ್ಟನ್ ಆಗಿರಲಿ. ನೀವು ಎಕ್ಸ್ಪೆಕ್ಟ್ ಮಾಡಿದ್ರಾ ಆಕ್ಷನ್ ಆದಾಗ ಈ ಥರ ಟೀಮ್ ಇದೆ ಅಂತ? ಆ್ಯಂಡ್ ಒನ್ ಮೋರ್ ಥಿಂಗ್, ಆಕ್ಷನ್ ಆದಾಗ ದ ಪೀಪಲ್ ಲೈಕ್ BCC ಅವರೇ ಹೇಳಿದ್ದಾರೆ ಟಾಪ್ 1 ಟೀಮ್ ಅಂದರೆ RCB ಅಂತ ಹೇಳಿದ್ದಾರೆ. ಅದು ತುಂಬ ಖುಷಿ ಆಯಿತು. ಆ್ಯಂಡ್ ಒನ್ ಮೋರ್ ಥಿಂಗ್, ಫಿನ್ ಸಾಲ್ಟ್ ಇದ್ದಾರೆ, ಲಿವಿಂಗ್ಸ್ಟನ್ ಇದ್ದಾರೆ, ಆ್ಯಂಡ್ ಟಿಮ್ ಡೇವಿಡ್, ಈಸ್ ದ ತಲಾ ಆಫ್ ಆರ್ ಬ್ಯಾಂಗ್ಳೂರ್. ಶಫರ್ಡ್ ಬಗ್ಗೆ ಏನು ಹೇಳ್ತೀರಾ? ಶಫರ್ಡ್ ಇವತ್ತು ಈಸ್ ದ ಮೇನ್ ತಲಾ ಫಾರ್ ದಿಸ್ ಮ್ಯಾಚ್ ಇನ್ ಬ್ಯಾಂಗ್ಳೂರ್ ಬ್ರೋ. 14 balls 53 runs. It's not a small amount of score bro. It is huge. ಅಂದರೆ ನಮ್ಮ ಬ್ಯಾಂಗ್ಳೂರಿಯನ್ಸ್ ಯಾರಿದ್ದಾರೆ ಅವ್ರಿಗೆ ಹ್ಯಾಪಿನೆಸ್ನ ಫಿಲ್ ಮಾಡಿರೋದು ಅವರೇ ಬ್ರೋ. ಸೊ ಹೀ ಈಸ್ ದ ಮೈನ್ ಥಿಂಗ್ ಇವತ್ತಿನ ಮ್ಯಾಚ್ಗೆ.
ಜಿತೇಶ್ ಶರ್ಮಾಗಿನ್ನ ಮುಂಚೆ ಬರ್ಬೋದಿತ್ತಾ ಶಫರ್ಡ್? ಬಂದಿದ್ರೆ ಇನ್ನೂ ಖುಷಿಯಾಗಿರ್ತಾ ಇತ್ತು ಬಿಕಾಸ್ ಮೇ ಬಿ ಹಿ ವುಡ್ ಹ್ಯಾವ್ ಬಿನ್ ಸ್ಕೋರ್ಡ್ ಆಲ್ಮೋಸ್ಟ್ 70 or 80 ಸಮಥಿಂಗ್ ಲೈಕ್ ದ್ಯಾಟ್. ಬಟ್ ಜಿತೇಶ್ ಶರ್ಮಾ ಈಸ್ ಅ ಮಿನಿ ಡಿ ಕೆ. ಅಂದ್ರೆ ಏಸಲ್ ವುಡ್ ಇವತ್ತು ನಿಂತಿದ್ದಕ್ಕೆ ಹೊಡೆತ ಬಿತ್ತ ನಮಗೆ. ಸ್ವಲ್ಪ ಬೇಜಾರಾಯಿತು ಬಿಕಾಸ್ ಹೇಸಲ್ ವುಡ್ ಆ್ಯಂಡ್ ಕೃಣಾಲ್ ಪಾಂಡ್ಯ, ಐ ವಾಸ್ ಎಕ್ಸ್ಪೆಕ್ಟಿಂಗ್ ಕೃಣಾಲ್ ಪಾಂಡ್ಯ, ಬಟ್ ಸಮ್ ಇಂಜುರಿ ಹಿ ವಾಸ್ ಇನ್ ಔಟ್ ಆಫ್ ಬೌಂಡ್ರಿ ಆ್ಯಂಡ್ ಐ ವಾಸ್ ದಟ್ಸ್ ಓಕೆ ಫೈನ್. ಬಟ್ ದ ಮ್ಯಾನೇಜ್ಮೆಂಟ್ ವಾಸ್ ವೆರಿ ಪರ್ಫೆಕ್ಟ್ ಬ್ರೋ. ಇಷ್ಟು ವರ್ಷ ನಿಯರ್ಲಿ ಲೈಕ್ 17-18 years ಪೀಪಲ್ ವಾಸ್ ಟೆಲಿಂಗ್ ಮ್ಯಾನೇಜ್ಮೆಂಟ್ ಸರಿ ಇಲ್ಲ, ಬ್ಯಾಟಿಂಗ್ ಬರೀ 3 members ಲೈಕ್ ವಿರಾಟ್ ಕೊಹ್ಲಿ, ABD ಆ್ಯಂಡ್ ಕ್ರಿಸ್ ಗೇಲ್, ಇವ್ರು 3 ಜನ ವಿಕೆಟ್ ಆದರೆ ಮುಗೀತು, ಮ್ಯಾಚ್ ಹೋಯ್ತು ಅಂತ ಹೇಳ್ತಾರೆ. ಬಟ್ ದ ಥಿಂಗ್ ಇಸ್ ಇಟ್ಸ್ ನಾಟ್ ಲೈಕ್ ದಟ್. ಮ್ಯಾನೇಜ್ಮೆಂಟ್ ದೇರ್ ಇಸ್ ಅ ಪರ್ಪಸ್. ಮ್ಯಾನೇಜ್ಮೆಂಟ್ ಯಾಕೆ ಹಂಗೆ ಚೂಸ್ ಮಾಡುತ್ತೆ ಆ್ಯಂಡ್ ಯಾಕೆ ಈ ಥರ ಇವಾಗ ಈ ವರ್ಷದಲ್ಲಿ ಚೂಸ್ ಮಾಡಿದೆ ಅಂತ ದೇ ನೋ ದ ರೀಸನ್. ಸೊ ವಿ ಆರ್ ಹ್ಯಾಪಿ ಫಾರ್ ದ್ಯಾಟ್. ವಾಟ್ ಎವರ್ ಇಟ್ ಈಸ್ ಇಟ್ ಮೇ ಬಿ ಬ್ರೋ, ಲೆಟ್ಸ್ ಗೋ ಟುಗೆದರ್ ಅಷ್ಟೇ. ಲಾಸ್ಟ್ ಓವರ್ ಯಾವ ರೀತಿ ಇತ್ತು ಬ್ರೋ? ದ ಎಕ್ಸ್ಟ್ರೀಮ್ ಲೆವೆಲ್ ಇಸ್ ನೋ ಬಾಲಲ್ಲಿ 6 ತಗೊಂಡಿದ್ದಾರೆ. ಇಟ್ಸ್ ಕಾಲ್ಡ್ 7 runs ಆ್ಯಂಡ್ ಲಾಸ್ಟ್ 1 ball 4 runsಲ್ಲಿ ಹೀ ಮ್ಯಾನೇಜ್ಡ್ ವೆರಿ ವೆಲ್ ಆ್ಯಂಡ್ ಪರ್ಫೆಕ್ಟ್ ಆ್ಯಂಡ್ ಅಮೇಝಿಂಗ್. ಅದು ನನಗೆ ತುಂಬ ಖುಷಿ ಆಯಿತು. ಲಾಸ್ಟ್ ಇಯರ್ ಹಂಗೆ ಕಣ್ಮುಂದೆ ಹಂಗೆ ಬಂತು. ಲಾಸ್ಟ್ ಇಯರ್ ಸೇಮ್ ಬ್ರೋ, 218 ಟಾರ್ಗೆಟ್ ಕೊಟ್ಟಿದ್ದಾರೆ. ಈ ವರ್ಷ ಒಂದು 4 runs ಕಡಿಮೆ ಕೊಟ್ಟಿದ್ದಾರೆ, ಆದ್ರೂ ಹೊಡೆಯೋಕ್ಕಾಗಿಲ್ಲ. ದಟ್ಸ್ ಓಕೆ. ಚಾಲೆಂಜ್ ಅಂತ ಬಂದಾಗ ಇಟ್ ಮೇ ಬಿ 200 runs 300 runs ವಾಟ್ ಎವರ್ ಇಟ್ ಈಸ್, ಅದು ಹೊಡಿದಿರಾ ನಾವು ಮೇಂಟೈನ್ ಮಾಡ್ತೀವಲ್ಲ, ದಟ್ ಈಸ್ ಕಾಲ್ಡ್ ದ ಮೇಂಟೆನೆನ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಆ್ಯಂಡ್ RCB ಬ್ರೋ. ಅಷ್ಟೇ. ಥ್ಯಾಂಕ್ ಯು ಬ್ರೋ. ಒಂದೇ ಹೇಳಕ್ಕೆ ಇಷ್ಟಪಡ್ತೀನಿ, ಬಂದಿರೋ ಪ್ಲೇಸ್ ಯಾವುದು, ಬಂದಿರೋ ಸ್ಟೇಡಿಯಂ ಯಾವುದು, ಬಂದಿರೋ ಟೀಮ್ ಯಾವುದು? RCB. ದಿಸ್ ಈಸ್ ಆ ಪ್ಲೇಸ್. ವಿ ಆರ್ ಗೋನಾ ವಿನ್ ದ ಕಪ್ ನಾವು. ಈ ಸಲ ಕಪ್ ನಮ್ಮದೇ. ಆ್ಯಂಡ್ ಒನ್ ಮೋರ್ ಥಿಂಗ್, ಈ ಸಲ ಕಪ್ ನಮ್ಮದೇ ಅನ್ನೋ ಟ್ಯಾಗ್ನ ನಾನು ಬಿಚ್ತೀನಿ. ಈ ಸಲ ಕಪ್ ನಮ್ಮದು, ಬಂದ್ರೂ ಬರಲಿಲ್ಲ ಅಂದ್ರೂ ಕಪ್ ನಮ್ಮದೇ. ಹೆಸರು ಬೇರೆ ಯಾರ್ದಾದ್ರು ಇರುತ್ತೆ ಅಷ್ಟೇ. ನೋ ಪ್ರಾಬ್ಲಮ್. ಥ್ಯಾಂಕ್ ಯು ಬ್ರೋ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.